ಕಾಲುಗಳು ದುರ್ಬಲವಾಗುವುದು ಸಾವಿನ ಆರಂಭವಾಗಿದೆ. ಈ ಮೂರು ವಸ್ತುಗಳನ್ನು ತಿನ್ನಲು ಪ್ರಾರಂಭಿಸಿ ದೇಹವು ಸಂಪೂರ್ಣವಾಗಿ ಆರೋಗ್ಯವಾಗಲು ಪ್ರಾರಂಭವಾಗುತ್ತದೆ. ನೀವು ಎಂದಾದರೂ ಗಮನಿಸಿದ್ದೀರಾ? ವಯಸ್ಸು ಹೆಚ್ಚಾದಂತೆ ದೇಹವು ಇಂದಿನಂತೆ ಸಹಕರಿಸುವುದು ಕ್ರಮೇಣ ಕಡಿಮೆಯಾಗುತ್ತದೆ. ಹಿಂದೆ ಕೆಲವೇ ನಿಮಿಷಗಳಲ್ಲಿ ಆಗುತ್ತಿದ್ದ ಕೆಲಸಗಳು ಈಗ ಅದೇ ಕೆಲಸ ಮಾಡಲು ಆಯಾಸವಾಗುತ್ತದೆ. ಬೆಳಿಗ್ಗೆ ಎದ್ದ ತಕ್ಷಣ ದೇಹದಲ್ಲಿ ಭಾರ ಅನಿಸುತ್ತದೆ, ಮೊಣಕಾಲುಗಳಲ್ಲಿ ಬಿಗಿತ ಇರುತ್ತದೆ, ನಡುವಿನಲ್ಲಿ ನೋವು ಉಳಿದಿರುತ್ತದೆ ಮತ್ತು ಹೆಚ್ಚಾಗಿ ದುರ್ಬಲತೆ ಕಾಲುಗಳಲ್ಲಿ ಅನಿಸುತ್ತದೆ. ಸ್ನೇಹಿತರೆ, ಇದು ಕೇವಲ ವಯಸ್ಸು ಹೆಚ್ಚಾಗುವುದರಿಂದ ಅಲ್ಲ, ಬದಲಿಗೆ ದೇಹದ ಒಳಗಿನ ಶಕ್ತಿ ಕ್ರಮೇಣ ಕಡಿಮೆಯಾಗುವ ಸಂಕೇತವಾಗಿದೆ. ಆಯುರ್ವೇದದಲ್ಲಿ ಹೇಳಲಾಗಿದೆ, ವಯಸ್ಸು ಹೆಚ್ಚಾದಂತೆ ದೇಹದಲ್ಲಿ ವಾತದೋಷ ಹೆಚ್ಚಾಗುತ್ತದೆ. ಈ ವಾತದೋಷವು ದೇಹದಲ್ಲಿ ಒಣತನ, ದುರ್ಬಲತೆ, ನೋವು ಮತ್ತು ಬಿಗಿತವನ್ನು ಉಂಟುಮಾಡುತ್ತದೆ ಮತ್ತು ಮೊದಲು ಇದರ ಪರಿಣಾಮ ನಮ್ಮ ಮೂಳೆಗಳು, ಸ್ನಾಯುಗಳು ಮತ್ತು ಕೀಲುಗಳ ಮೇಲೆ ಕಾಣಿಸುತ್ತದೆ. ಜಪಾನ್ನಲ್ಲಿ ಒಂದು ಪ್ರಸಿದ್ಧ ಗಾದೆ ಇದೆ, ಯಾರು ತನ್ನ ಕಾಲುಗಳನ್ನು ಬರವಾಗಿ ಇರಿಸಿಕೊಳ್ಳುತ್ತಾನೋ ಅವನು ದೀರ್ಘಕಾಲ ಸ್ವತಂತ್ರ ಜೀವನ ನಡೆಸುತ್ತಾನೆ. ಮತ್ತು ಈ ಮಾತು ಸಂಪೂರ್ಣ ಸತ್ಯವಾಗಿದೆ, ಏಕೆಂದರೆ ದೇಹದ ನಿಜವಾದ ಶಕ್ತಿ ಕೇವಲ ಕೈಗಳಲ್ಲ, ಬದಲಿಗೆ ಕಾಲುಗಳಲ್ಲಿದೆ. ಕಾಲುಗಳು ಬಲವಾಗಿದ್ದರೆ ಮನುಷ್ಯ ಸ್ವಾವಲಂಬಿಯಾಗಿರುತ್ತಾನೆ. ಆದರೆ ಕಾಲುಗಳ ಶಕ್ತಿ ಕಡಿಮೆಯಾಗಲು ಪ್ರಾರಂಭವಾದಂತೆ ದೇಹದ ಶಕ್ತಿ ಕ್ರಮೇಣ ಇಳಿಮುಖವಾಗುತ್ತದೆ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾವು ಆ 3 ಬೆಳಿಗ್ಗೆಯ ಅಭ್ಯಾಸಗಳ ಬಗ್ಗೆ ಮಾತನಾಡೋಣ. ಅವುಗಳನ್ನು ನೀವು ಪ್ರತಿದಿನ ಅಳವಡಿಸಿಕೊಂಡರೆ ನಿಮ್ಮ ದೇಹದ ದುರ್ಬಲತೆ ಕಡಿಮೆಯಾಗುವುದಷ್ಟೇ ಅಲ್ಲದೆ ಹೆಚ್ಚುತ್ತಿರುವ ವಯಸ್ಸಿನ ಪರಿಣಾಮವನ್ನು ಸಹ ಬಹಳ ಮಂದಗೊಳಿಸಬಹುದು. ಈ ವಿಡಿಯೋ ವಿಶೇಷವಾಗಿ ಯಾರ ವಯಸ್ಸು 50, 60 ಅಥವಾ ಅದಕ್ಕಿಂತ ಹೆಚ್ಚು ಇದೆಯೋ ಅಥವಾ ತಮ್ಮ ಪೋಷಕರು ಮತ್ತು ಹಿರಿಯರ ಆರೋಗ್ಯದ ಬಗ್ಗೆ ಚಿಂತಿತರಾಗಿರುವವರಿಗೆ ಬಹಳ ಮುಖ್ಯವಾಗಿದೆ. ಹಾಗಾದರೆ ಪ್ರಾರಂಭಿಸೋಣ ಈ ಅತ್ಯಂತ ಮುಖ್ಯವಾದ ವಿಡಿಯೋವನ್ನು. ಸ್ನೇಹಿತರೆ, ಮೊದಲು ನಾವು ಇದನ್ನು ಅರ್ಥ ಮಾಡಿಕೊಳ್ಳಬೇಕು. ವಯಸ್ಸು ಹೆಚ್ಚಾದಂತೆ ದೇಹವು ದುರ್ಬಲವಾಗಲು ಏಕೆ ಪ್ರಾರಂಭವಾಗುತ್ತದೆ? ವಾಸ್ತವವಾಗಿ ಇದರ ಹಿಂದೆ ಹಲವು ಕಾರಣಗಳಿವೆ. ಮೊದಲನೆಯ ಕಾರಣ ಸ್ನಾಯುಗಳು ದುರ್ಬಲಗೊಳ್ಳುವುದು. 30 ವರ್ಷ ವಯಸ್ಸಿನ ನಂತರ ದೇಹವು ಕ್ರಮೇಣ ಸ್ನಾಯುಗಳನ್ನು ಕಳೆದುಕೊಳ್ಳಲು ಪ್ರಾರಂಭಿಸುತ್ತದೆ. ಆದರೆ 60ರ ನಂತರ ಈ ಪ್ರಕ್ರಿಯೆ ಬಹಳ ವೇಗವಾಗುತ್ತದೆ. ಇದೇ ಕಾರಣದಿಂದ ಹಿರಿಯರಲ್ಲಿ ದುರ್ಬಲತೆ, ಸಮತೋಲನ ಕೆಡುವುದು ಮತ್ತು ಬೇಗನೆ ಆಯಾಸವಾಗುವುದು ಸಾಮಾನ್ಯವಾಗುತ್ತದೆ. ಎರಡನೆಯ ಕಾರಣ ದೇಹದಲ್ಲಿ ಪೋಷಣೆಯ ಕೊರತೆ. ವಯಸ್ಸು ಹೆಚ್ಚಾದಂತೆ ದೇಹವು ಹಿಂದಿನಂತೆ ಪೋಷಣೆಯನ್ನು ಹೀರಿಕೊಳ್ಳಲು ಸಾಧ್ಯವಾಗುವುದಿಲ್ಲ. ವಿಶೇಷವಾಗಿ ಪ್ರೋಟೀನ್, ಕ್ಯಾಲ್ಸಿಯಂ, ವಿಟಮಿನ್ ಡಿ ಮತ್ತು ಮೆಗ್ನೀಷಿಯಂನ ಕೊರತೆ ದೇಹವನ್ನು ಒಳಗಿನಿಂದ ದುರ್ಬಲಗೊಳಿಸುತ್ತದೆ. ಮೂರನೆಯ ಕಾರಣ ಕಡಿಮೆ ದೈಹಿಕ ಚಟುವಟಿಕೆ. ಬಹಳಷ್ಟು ಜನರು ಉಡಾಫೆಯಲ್ಲಿ ಹೆಚ್ಚು ವಿಶ್ರಾಂತಿ ತೆಗೆದುಕೊಳ್ಳಬೇಕು ಎಂದು ಯೋಚಿಸುತ್ತಾರೆ. ಆದರೆ ಸತ್ಯ ಏನೆಂದರೆ ದೇಹವು ನಿಷ್ಕ್ರಿಯವಾಗಿರುವಷ್ಟು ಅದರ ಶಕ್ತಿ ಕಡಿಮೆಯಾಗುತ್ತದೆ. ಇದೇ ಕಾರಣದಿಂದ ಬಹಳಷ್ಟು ಹಿರಿಯರು ಬೆಳಿಗ್ಗೆ ಎದ್ದಾಗ ದೇಹ ಭಾರ ಅನಿಸುತ್ತದೆ. ಕೆಲವರಿಗೆ ತಲೆತಿರುಗುವಿಕೆಯಾಗುತ್ತದೆ, ಕೆಲವರಿಗೆ ಮೊಣಕಾಲುಗಳಲ್ಲಿ ನೋವು ಉಳಿದಿರುತ್ತದೆ ಮತ್ತು ಕೆಲವರಿಗೆ ಮೆಟ್ಟಿಲುಗಳನ್ನು ಹತ್ತುವಲ್ಲಿ ತೊಂದರೆಯಾಗುತ್ತದೆ. ಆದರೆ ಬಹಳ ಒಳ್ಳೆಯ ಸಂಗತಿ ಏನೆಂದರೆ ಸರಿಯಾದ ಸಮಯದಲ್ಲಿ ದೇಹದ ಕಡೆಗೆ ಗಮನ ಹರಿಸಿದರೆ ಹೆಚ್ಚುತ್ತಿರುವ ವಯಸ್ಸಿನಲ್ಲಿಯೂ ದೀರ್ಘಕಾಲ ಫಿಟ್ ಮತ್ತು ಸಕ್ರಿಯವಾಗಿರಬಹುದು. ಮತ್ತು ಇದರ ಪ್ರಾರಂಭವು ಬೆಳಿಗ್ಗೆಯ ಸರಿಯಾದ ಅಭ್ಯಾಸಗಳಿಂದ ಆಗುತ್ತದೆ. ಸ್ನೇಹಿತರೆ, ಈಗ ಮೊದಲನೆಯ ಅತ್ಯಂತ ಮುಖ್ಯವಾದ ಅಭ್ಯಾಸದ ಬಗ್ಗೆ ಮಾತನಾಡೋಣ. ಬೆಳಿಗ್ಗೆ ಎದ್ದ ತಕ್ಷಣ ಬೆಚ್ಚಗಿನ ನೀರು ಕುಡಿಯುವುದು. ಬಹಳಷ್ಟು ಜನರು ಬೆಳಿಗ್ಗೆ ಎದ್ದ ತಕ್ಷಣ ಚಹಾ ಕುಡಿಯುತ್ತಾರೆ. ಆದರೆ ಖಾಲಿ ಹೊಟ್ಟೆಯಲ್ಲಿ ಚಹಾ ದೇಹವನ್ನು ಕ್ರಮೇಣ ದುರ್ಬಲಗೊಳಿಸಬಹುದು. ಇಡೀ ರಾತ್ರಿ ನಿದ್ರೆಯ ಸಮಯದಲ್ಲಿ ದೇಹ ಸ್ವಲ್ಪ ನಿರ್ಜಲೀಕರಣಗೊಂಡಿರುತ್ತದೆ. ಅಂತಹ ಸಮಯದಲ್ಲಿ ಬೆಳಿಗ್ಗೆ ಎದ್ದ ತಕ್ಷಣ ಬೆಚ್ಚಗಿನ ನೀರು ಕುಡಿಯುವುದು ದೇಹಕ್ಕೆ ಅಮೃತದಂತೆ ಕೆಲಸ ಮಾಡುತ್ತದೆ. ಬೆಚ್ಚಗಿನ ನೀರು ದೇಹದಲ್ಲಿ ಸಂಗ್ರಹಿಸಲ್ಪಟ್ಟ ವಿಷತಾಕ್ಷಿತ ವಸ್ತುಗಳನ್ನು ಹೊರಗೆ ಹಾಕಲು ಸಹಾಯ ಮಾಡುತ್ತದೆ. ಇದು ಪಚನ ಶಕ್ತಿಯನ್ನು ಉತ್ತಮಗೊಳಿಸುತ್ತದೆ, ರಕ್ತ ಪರಿಚಲನೆಯನ್ನು ಸಕ್ರಿಯಗೊಳಿಸುತ್ತದೆ
ಸಕ್ರಿಯಗೊಳಿಸುತ್ತದೆ ಮತ್ತು ದೇಹದ ಬಿಗಿತವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ನೀವು ಬಯಸಿದರೆ ಅದರಲ್ಲಿ ಸ್ವಲ್ಪ ನಿಂಬೆ ಅಥವಾ ಕೆಲವು ಹನಿ ಜೇನುತುಪ್ಪವನ್ನು ಸೇರಿಸಬಹುದು. ಆದರೆ ಯಾರಿಗೆ ಮಧುಮೇಹ ಅಥವಾ ಯಾವುದೇ ಗಂಭೀರ ಕಾಯಿಲೆ ಇದೆಯೋ ಅವರು ತಮ್ಮ ವೈದ್ಯರ ಸಲಹೆಯ ಪ್ರಕಾರವೇ ಬದಲಾವಣೆ ಮಾಡಬೇಕು. ಸ್ನೇಹಿತರೆ, ಬೆಳಿಗ್ಗೆಯ ಈ ಸಣ್ಣ ಬದಲಾವಣೆ ಇಡೀ ದಿನದ ದೇಹದ ಶಕ್ತಿಯನ್ನು ಉತ್ತಮಗೊಳಿಸಬಹುದು. ಈಗ ಎರಡನೆಯ ಅತ್ಯಂತ ಶಕ್ತಿಶಾಲಿ ಅಭ್ಯಾಸದ ಬಗ್ಗೆ ಮಾತನಾಡೋಣ. ಬೆಳಿಗ್ಗೆಯ ಹಲುಕಾದ ಸೂರ್ಯನ ಬೆಳಕು ಮತ್ತು ನಡಿಗೆ. ಸ್ನೇಹಿತರೆ, ಇಂದು ಕಾಲದಲ್ಲಿ ಬಹಳಷ್ಟು ಜನರು ಬೆಳಿಗ್ಗೆ ತಡವಾಗಿ ಮನೆಯೊಳಗೆ ಉಳಿಯುತ್ತಾರೆ. ಆದರೆ ಬಹುಶಃ ನೀವು ಬಲ್ಲಿರಾ, ಬೆಳಿಗ್ಗೆಯ ಹಲುಕಾದ ಸೂರ್ಯನ ಬೆಳಕು ದೇಹಕ್ಕೆ ಯಾವುದೇ ನೈಸರ್ಗಿಕ ಔಷಧಿಗಿಂತ ಕಡಿಮೆ ಇಲ್ಲ. ಬೆಳಿಗ್ಗೆಯ ಸೂರ್ಯನ ಬೆಳಕು ದೇಹಕ್ಕೆ ವಿಟಮಿನ್ ಡಿ ನೀಡುತ್ತದೆ ಮತ್ತು ವಿಟಮಿನ್ ಡಿ ನಮ್ಮ ಮೂಳೆಗಳು ಮತ್ತು ಸ್ನಾಯುಗಳಿಗೆ ಬಹಳ ಮುಖ್ಯವಾಗಿದೆ. ದೇಹದಲ್ಲಿ ವಿಟಮಿನ್ ಡಿ ಕೊರತೆ ಇದ್ದಾಗ ದುರ್ಬಲತೆ, ಕೀಲುಗಳ ನೋವು ಮತ್ತು ಬೇಗನೆ ಆಯಾಸವಾಗುವಂತಹ ಸಮಸ್ಯೆಗಳು ಹೆಚ್ಚಾಗುತ್ತದೆ. ಇದಲ್ಲದೆ ಬೆಳಿಗ್ಗೆಯ ಹಲುಕಾದ ನಡಿಗೆ ದೇಹದ ರಕ್ತ ಪರಿಚಲನೆಯನ್ನು ಸುಗಮಗೊಳಿಸುತ್ತದೆ. ಹೃದಯ ಬಲಗೊಳ್ಳುತ್ತದೆ, ಶ್ವಾಸಕೋಶಗಳು ಉತ್ತಮವಾಗಿ ಕೆಲಸ ಮಾಡುತ್ತದೆ ಮತ್ತು ಮೆದುಳು ಸಹ ಹೆಚ್ಚು ಸಕ್ರಿಯವಾಗಿ ಅನಿಸುತ್ತದೆ. ನಿಮ್ಮ ವಯಸ್ಸು ಹೆಚ್ಚಾಗಿದ್ದರೆ ವೇಗವಾಗಿ ಓಡುವ ಅಗತ್ಯವಿಲ್ಲ. ಕೇವಲ 15-20 ನಿಮಿಷಗಳವರೆಗೆ ನಿಧಾನವಾಗಿ ನಡೆಯುವುದು ದೇಹಕ್ಕೆ ಒಳ್ಳೆಯ ಪ್ರಯೋಜನಕಾರಿಯಾಗಬಹುದು. ನೆನಪಿಡಿ, ದೇಹವನ್ನು ಚಲಿಸುತ್ತಿರುವುದೇ ಅದನ್ನು ಬಲವಾಗಿರಿಸುವ ಅತಿ ದೊಡ್ಡ ರಹಸ್ಯವಾಗಿದೆ. ಈಗ ಮೂರನೆಯ ಮತ್ತು ಅತ್ಯಂತ ವಿಶೇಷವಾದ ಅಭ್ಯಾಸದ ಬಗ್ಗೆ ಮಾತನಾಡೋಣ. ಬೆಳಿಗ್ಗೆ ಪೌಷ್ಟಿಕ ವಸ್ತುಗಳ ಸೇವನೆ. ಬಹಳಷ್ಟು ಜನರು ಬೆಳಿಗ್ಗೆ ಕೇವಲ ಚಹಾ ಅಥವಾ ಬಿಸ್ಕೆಟ್ ತಿಂದು ದಿನ ಪ್ರಾರಂಭಿಸುತ್ತಾರೆ. ಆದರೆ ಹೆಚ್ಚುತ್ತಿರುವ ವಯಸ್ಸಿನಲ್ಲಿ ದೇಹಕ್ಕೆ ಸರಿಯಾದ ಪೋಷಣೆ ನೀಡುವುದು ಬಹಳ ಮುಖ್ಯವಾಗಿದೆ. ಬೆಳಿಗ್ಗೆಯ ಸಮಯದಲ್ಲಿ ದೇಹವು ಪೋಷಕಾಂಶಗಳನ್ನು ಉತ್ತಮವಾಗಿ ಹೀರಿಕೊಳ್ಳುತ್ತದೆ. ಹಾಗಾಗಿ ಈ ಸಮಯದಲ್ಲಿ ದೇಹಕ್ಕೆ ಶಕ್ತಿ ನೀಡುವಂತಹ ವಸ್ತುಗಳನ್ನು ತಿನ್ನಬೇಕು. ಮೊದಲು ಮಾತನಾಡೋಣ ಬೆಚ್ಚಗಿನ ನೀರಿನಲ್ಲಿ ನೆನೆಸಿದ ಬಾದಾಮಿ. ಬಾದಾಮಿಯಲ್ಲಿ ಆರೋಗ್ಯಕರ ಕೊಬ್ಬುಗಳು, ಪ್ರೋಟೀನ್ ಮತ್ತು ವಿಟಮಿನ್ ಇ ಹೇರಳವಾಗಿ ಕಂಡುಬರುತ್ತದೆ. ಇದು ಮೆದುಳನ್ನು ಚುರುಕಾಗಿರಿಸಲು ಸಹಾಯ ಮಾಡುತ್ತದೆ, ಸ್ನಾಯುಗಳಿಗೆ ಶಕ್ತಿ ನೀಡುತ್ತದೆ ಮತ್ತು ದೇಹದ ದುರ್ಬಲತೆಯನ್ನು ಕಡಿಮೆ ಮಾಡಲು ಸಹಾಯಕವಾಗಿದೆ. ಇದಲ್ಲದೆ ಬೆಚ್ಚಗಿನ ನೀರಿನಲ್ಲಿ ನೆನೆಸಿದ ಕಪ್ಪು ಕಡಲೆ ಸಹ ಹಿರಿಯರಿಗೆ ಬಹಳ ಪ್ರಯೋಜನಕಾರಿ ಎಂದು ಪರಿಗಣಿಸಲ್ಪಟ್ಟಿದೆ. ಇದರಲ್ಲಿ ಪ್ರೋಟೀನ್, ಕಬ್ಬಿಣ ಮತ್ತು ನಾರು ಹೇರಳವಾಗಿದೆ. ಇದು ದೇಹದ ಶಕ್ತಿಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ ಮತ್ತು ದೀರ್ಘಕಾಲ ಶಕ್ತಿಯನ್ನು ಉಳಿಸಿಕೊಳ್ಳಲು ಸಹಾಯ ಮಾಡುತ್ತದೆ. ಮೂರನೆಯ ವಸ್ತುವೆಂದರೆ ದೇಶಿ ತುಪ್ಪ. ಇಂದು ಕಾಲದಲ್ಲಿ ಬಹಳಷ್ಟು ಜನರು ತುಪ್ಪದಿಂದ ಹೆದರುತ್ತಾರೆ. ಆದರೆ ಸರಿಯಾದ ಪ್ರಮಾಣದಲ್ಲಿ ದೇಸಿ ತುಪ್ಪ ತಿನ್ನುವುದರಿಂದ ದೇಹಕ್ಕೆ ಬಹಳ ಪ್ರಯೋಜನಕಾರಿಯಾಗಬಹುದು. ಆಯುರ್ವೇದದ ಪ್ರಕಾರ ದೇಸಿ ತುಪ್ಪ ದೇಹದಲ್ಲಿ ಒಣತನವನ್ನು ಕಡಿಮೆ ಮಾಡುತ್ತದೆ, ಕೀಲುಗಳಿಗೆ ಜಿಡ್ಡನ್ನು ನೀಡುತ್ತದೆ ಮತ್ತು ವಾತದೋಷವನ್ನು ಸಮತೋಲನಗೊಳಿಸಲು ಸಹಾಯ ಮಾಡುತ್ತದೆ. ಸ್ನೇಹಿತರೆ, ಈಗ ಕೆಲವು ತಪ್ಪುಗಳ ಬಗ್ಗೆ ಮಾತನಾಡೋಣ. ಅವು ದೇಹವನ್ನು ವೇಗವಾಗಿ ಮುದುಕನನ್ನಾಗಿ ಮಾಡುತ್ತದೆ. ಮೊದಲನೆಯ ತಪ್ಪು ತಡರಾತ್ರಿವರೆಗೆ ಎಚ್ಚರವಾಗಿರುವುದು. ನಿದ್ರೆ ಸರಿಯಾಗಿ ಪೂರ್ಣವಾಗದಿದ್ದಾಗ ದೇಹದ ಚೇತರಿಕೆ ಸರಿಯಾಗಿ ಆಗುವುದಿಲ್ಲ. ಸ್ನಾಯುಗಳು ದುರ್ಬಲವಾಗಲು ಪ್ರಾರಂಭವಾಗುತ್ತದೆ, ಮೆದುಳು ಆಯಾಸಗೊಂಡಂತೆ ಅನಿಸುತ್ತದೆ ಮತ್ತು ದೇಹ ವೇಗವಾಗಿ ಮುದುಕನಂತೆ ಕಾಣಲು ಪ್ರಾರಂಭವಾಗುತ್ತದೆ. ಎರಡನೆಯ ತಪ್ಪು ಇಡೀ ದಿನ ಕುಳಿತುಕೊಂಡಿರುವುದು. ನಿರಂತರವಾಗಿ ಕುಳಿತುಕೊಂಡಿರುವುದರಿಂದ ರಕ್ತ ಪರಿಚಲನೆ ನಿಧಾನವಾಗುತ್ತದೆ, ದೇಹ ಬಿಗಿಯಾಗಲು ಪ್ರಾರಂಭವಾಗುತ್ತದೆ ಮತ್ತು ಕ್ರಮೇಣ ಸ್ನಾಯುಗಳು ದುರ್ಬಲವಾಗಲು ಪ್ರಾರಂಭವಾಗುತ್ತದೆ. ಮೂರನೆಯ ತಪ್ಪು ನೀರು ಕಡಿಮೆ ಕುಡಿಯುವುದು. ನಿರ್ಜಲೀಕರಣ ದೇಹದಲ್ಲಿ ಆಯಾಸ, ದುರ್ಬಲತೆ ಮತ್ತು ತಲೆತಿರುಗುವಿಕೆಯಂತಹ ಸಮಸ್ಯೆಗಳನ್ನು ಹೆಚ್ಚಿಸಬಹುದು. ಆದ್ದರಿಂದ ಪ್ರಯತ್ನಿಸಿ ದಿನದುದ್ದಕ್ಕೂ ಸ್ವಲ್ಪ ನೀರು ಕುಡಿಯುತ್ತೀರಿ. ಸ್ನೇಹಿತರೆ, ಈಗ ಆ 3 ಶಕ್ತಿಶಾಲಿ ವಸ್ತುಗಳ ಬಗ್ಗೆ ಮಾತನಾಡೋಣ. ಅವು ಹೆಚ್ಚುತ್ತಿರುವ ವಯಸ್ಸಿನಲ್ಲಿ ದೇಹವನ್ನು ಒಳಗಿನಿಂದ ಬಲಪಡಿಸಲು ಸಹಾಯ ಮಾಡುತ್ತದೆ. ನಂಬರ್ 1ರಲ್ಲಿ ಅಶ್ವಗಂಧ ಇದೆ.
ಆಯುರ್ವೇದವು ಅಶ್ವಗಂಧವನ್ನು ಶಕ್ತಿ ಹೆಚ್ಚಿಸುವ ರಸಾಯನ ಎಂದು ಪರಿಗಣಿಸಲಾಗಿದೆ. ಇದು ದೇಹದ ಆಯಾಸವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ, ನಿದ್ರೆಯನ್ನು ಉತ್ತಮಗೊಳಿಸುತ್ತದೆ ಮತ್ತು ದೇಹದ ಚೇತರಿಕೆಗೆ ಬೆಂಬಲ ನೀಡುತ್ತದೆ. ರಾತ್ರಿ ಬೆಚ್ಚಗಿನ ಹಾಲಿನೊಂದಿಗೆ ಅರ್ಧ ಚಮಚ ಅಶ್ವಗಂಧ ಚೂರ್ಣ ತೆಗೆದುಕೊಳ್ಳಬಹುದು. ನಂಬರ್ 2ರಲ್ಲಿ ಅರಶಿನ ಹಾಲಿದೆ. ಅರಶಿನದಲ್ಲಿ ಕಂಡುಬರುವ ಘಟಕಗಳು ದೇಹದ ಉರಿಯೂತವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಇದು ಕೀಲುಗಳು ಮತ್ತು ಸ್ನಾಯುಗಳಿಗೆ ಬಹಳ ಪ್ರಯೋಜನಕಾರಿ ಎಂದು ಪರಿಗಣಿಸಲಾಗುತ್ತದೆ. ಜೊತೆಗೆ ಇದು ದೇಹಕ್ಕೆ ವಿಶ್ರಾಂತಿ ನೀಡಲು ಸಹಾಯ ಮಾಡುತ್ತದೆ. ನಂಬರ್ 3ರಲ್ಲಿ ಮೆಂತ್ಯ ಬೀಜಗಳಿದೆ. ಮೆಂತ್ಯ ಬೀಜಗಳು ದೇಹದ ಪಚನವನ್ನು ಉತ್ತಮಗೊಳಿಸಲು ಸಹಾಯ ಮಾಡುತ್ತದೆ ಮತ್ತು ಆಯುರ್ವೇದದ ಪ್ರಕಾರ ವಾತದೋಷವನ್ನು ಸಮತೋಲನಗೊಳಿಸಲು ಸಹಾಯಕ ಎಂದು ಪರಿಗಣಿಸಲಾಗುತ್ತದೆ. ರಾತ್ರಿ ಮೆಂತ್ಯ ಬೀಜಗಳನ್ನು ನೆನೆಸಿ ಬೆಳಿಗ್ಗೆ ತಿನ್ನುವುದು ಬಹಳಷ್ಟು ಜನರಿಗೆ ಪ್ರಯೋಜನಕಾರಿಯಾಗಬಹುದು. ಸ್ನೇಹಿತರೆ, ಹೆಚ್ಚುತ್ತಿರುವ ವಯಸ್ಸನ್ನು ತಡೆಯಲು ಸಾಧ್ಯವಿಲ್ಲ, ಆದರೆ ಸರಿಯಾದ ಅಭ್ಯಾಸಗಳಿಂದ ಅದನ್ನು ಆರೋಗ್ಯಕರವಾಗಿ ಮಾಡಬಹುದು. ನೆನಪಿಡಿ, ಬಲವಾದ ದೇಹ ಯಾವುದೇ ಔಷಧಿಗಿಂತ ಕಡಿಮೆಯಲ್ಲ, ಬದಲಿಗೆ ಪ್ರತಿದಿನದ ಸರಿಯಾದ ಅಭ್ಯಾಸಗಳಿಂದ ನಿರ್ಮಾಣವಾಗುತ್ತದೆ. ನೀವು 60ರ ನಂತರವೂ ನಿಮ್ಮ ದೇಹ ಬಲವಾಗಿರಲು, ನಡೆಗೆ ಸ್ಥಿರವಾಗಿರಲು ಮತ್ತು ಜೀವನದ ಶಕ್ತಿ ಉಳಿದಿರಲು ಬಯಸಿದರೆ ಇಂದಿನಿಂದಲೇ ಈ ಸಣ್ಣ ಸಣ್ಣ ಅಭ್ಯಾಸಗಳನ್ನು ಅಳವಡಿಸಿಕೊಳ್ಳಲು ಪ್ರಾರಂಭಿಸಿ. ಸ್ನೇಹಿತರೆ, ನಿಮಗೆ ಈ ಮಾಹಿತಿ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಹಾಗೆ ಮುಂದಿನ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.